ನಮಸ್ಕಾರ ಎಲ್ರಿಗೂ. ಒಂದು ಬೇಜಾರಿನ ವಿಚಾರನ ನಾನು ಹಂಚ್ಕೋಬೇಕಿತ್ತು ಇವತ್ತು. ನಮ್ಮ ಕಣ್ಮುಂದೆ ಬೆಳೆದಿರೋ ಮಕ್ಕಳಿಗೆ ಕಷ್ಟ ಆದಾಗ ನಿಜವಾಗ್ಲೂ ಅದು ಸಹಿಸ್ಕೊಳಕ್ಕಾಗಲ್ಲ. ಇದೇ ಥರ ಒಂದು ಇನ್ಸಿಡೆಂಟ್ ಆಗಿದೆ ನಮ್ಮ ಊರಲ್ಲೇ. ನಮ್ಮ ಮನೆ ಹತ್ತಿರದಲ್ಲೇ ಇರುವಂಥ ಹುಡುಗಿ ನಮ್ಮ ಕಣ್ಣೆದುರಿಗೆ ಬೆಳೆದು ಒಂದು ಒಳ್ಳೆ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ಲು. ಮದುವೆ ಫಿಕ್ಸ್ ಆಯಿತು, ಮದುವೆನೂ ಆಯಿತು, ಪ್ರೆಗ್ನೆಂಟು, ಡೆಲಿವರಿ. ಮಗು ಡೆಲಿವರಿ ಆಗಿ 2 months ಆಗಿದೆ. ಬ್ಯಾಂಗ್ಳೂರಿಗೆ ಮದುವೆ ಮಾಡಿಕೊಟ್ಟಿದ್ರು. ಅವರ ತಂದೆ ತಾಯಿ ಆರ್ಥಿಕ ಸ್ಥಿತಿಯಲ್ಲಿ ಪರವಾಗಿಲ್ಲ. ಅವ್ರಿಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನ ಅವರು ನೋಡ್ಕೊಂಡು ಹೋಗೋ ಮಟ್ಟಕ್ಕಿದ್ದಾರೆ. ಬಟ್ ಇವತ್ತೇನಾಗಿದೆ ಅಂದರೆ 2 months ಬೇಬಿ. ಅವಳು ಇಲ್ಲೇ ತಾಯಿ ಮನೇಲಿ ಡೆಲಿವರಿ ಆಗಿ ಇಲ್ಲೇ ಇದ್ಲು. ಸಡನ್ನಾಗಿ ಕೆಮ್ಮಾಯಿತು, ಕಫ ಜಾಸ್ತಿ ಆಯಿತು, ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂದಾಗ ಇಲ್ಲಿ ತೋರಿಸಿದ್ರು, ಕಡಿಮೆ ಆಗಲಿಲ್ಲ. ಇಮಿಡಿಯೇಟ್ಲಿ ಬ್ಯಾಂಗ್ಳೂರ್ಗೆ ಹೋಗಿ ಯಾಕೆ ಇಷ್ಟೊಂದು ಕೆಮ್ಮಾಗಿದೆ ಅಂತೆಲ್ಲ ತೋರಿಸುವಾಗ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿ ಕೆಲವೇ ದಿನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಪೆರಿಪಾರ್ಟಿಯಂ ಕಾರ್ಡಿಯೋಮಯೋಪತಿ ಅಂದರೆ PPCM ಅನ್ನೋ ಒಂದು ಪ್ರಾಬ್ಲಮ್ ಒಳಗಾಗಿದೆ. ಹಾರ್ಟ್ಗೆ ಒಂದು ಹೊರಗಡೆಯಿಂದ ಒಂದು ಆಬ್ಜೆಕ್ಟ್ನ ಕೊಟ್ಬಿಟ್ಟು ಅವಳಿಗೆ ಬ್ಲಡ್ ಪಂಪ್ ಮಾಡಿಸ್ತಾ ಇದ್ದಾರೆ. ಕಾನ್ಷಿಯಸ್ ಇಲ್ಲ. ಮಗು ಹೇಗಿದೆ ನಮಗೆ ಗೊತ್ತಿಲ್ಲ. ಒಂದು ICU ಅಲ್ಲೇ ಇದ್ದಾಳೆ. ಈಗ ಇಲ್ಲಿಗೆ ಯಾರಾದರೂ ಮೆಡಿಕಲ್ ಫೀಲ್ಡಲ್ಲಿ ಇರೋರಿಗೆ ಗೊತ್ತಿರುತ್ತೆ ಇದು ಪ್ರಾಬ್ಲಮ್ ಏನಂತ. PPCM ಅಂತ ಹೇಳಿ, ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ಬಿಟ್ಟು. ಸೊ 15 ದಿನ ಆಯಿತು. ಇಲ್ಲಿಗೆ 15 ದಿನ ಆಯಿತು. ಹೆಚ್ಚು ಕಡಿಮೆ ಅವ್ರ ತಂದೆ ತಾಯಿ ಹೋಗಿ ಅಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದು, ಅವಳ ಗಂಡನ ಮನೆಯವರು. ನಮ್ಗೆ ಅವ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಯಾಕಂದರೆ ಈ ಹುಡುಗಿ ಇಲ್ಲಿದ್ದರಿಂದ ಹುಡುಗಿ ತಂದೆ ತಾಯಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ನಮಗೆ ತುಂಬ ಬೇಕಾಗಿದ್ದವರು ಅಂತಲೂ ಹೇಳ್ಬೋದು. ನಮ್ಮ ಮದುವೆಗೆಲ್ಲ ಹೋಗಿದ್ವಿ, ಎಲ್ಲ ಆಗಿತ್ತು. ತುಂಬ ಚೆನ್ನಾಗಿರೋ ಹುಡುಗಿ. ಆ ಫೋಟೋ ಕೂಡ ಹಾಕ್ತೀನಿ, ಅವಳದೊಂದು ನೋಡ್ಬೋದು ನೀವು. ಇವತ್ತು ಯಾವ ಸ್ಥಿತಿಯಲ್ಲಿದ್ದಾಳೆ ಅಂದರೆ ಆ ಬೆಡ್ಡಲ್ಲಿ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕಮೆಂಟಲ್ಲೂ ಕೂಡ ಒಂದು ಪಿನ್ ಮಾಡ್ತೀನಿ. ಆ ಲಿಂಕ್ ಓಪನ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ಅವಳ ಪರಿಸ್ಥಿತಿ. ಮಗುಗೆ ಅವಳ ಕಣ್ಣು ಓಪನ್ ಮಾಡಿಲ್ಲ, ಮಗುನೂ ನೋಡಿಲ್ಲ. ಈ ಒಂದು ಪ್ರಾಬ್ಲಮಿಂದ ರೆಗ್ಯುಲರ್ ಆಗಿ ಕಿಡ್ನಿ, ಹಾರ್ಟು, ಲಿವರು ಪ್ರತಿಯೊಂದು ಫಂಕ್ಷನ್ಸ್ನು ಟೆಸ್ಟ್ ಮೇಲೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇರಬೇಕೋ ಗೊತ್ತಿಲ್ಲ. ಈ ಒಂದು ಕೆಟ್ಟ ಒಂದು ಪ್ರಾಬ್ಲಮಿಂದ ಅವಳಿಗೆ ಹೆಚ್ಚು ಕಡಿಮೆ ಒಂದು 50 ಲಕ್ಷ ಖರ್ಚಾಗುತ್ತಾ ಇದೆ. ಅವ್ರ ತಂದೆ ತಾಯಿ ಏನು ಆಸ್ತಿವಂತರು, ತುಂಬ ಸ್ಥಿತಿವಂತರಲ್ಲ, ಏನಾದರೂ ಮಾರ್ಬಿಟ್ಟು ತೋರಿಸ್ಬೋದು ಅನ್ನೋಕ್ಕೆ. ಅವರು ತುಂಬ ಕಷ್ಟದಲ್ಲಿದ್ದಾರೆ. ಕೈಲಿದ್ದಷ್ಟು ಆದಷ್ಟು ಎಲ್ಲ ಮಾಡಿದ್ರು. ಫ್ರೆಂಡ್ ಸರ್ಕಲಲ್ಲೂ ಎಲ್ಲರೂ ಸಹಾಯ ಮಾಡಿ ಹೇಗೋ ಸ್ವಲ್ಪ 1 ದಿನ 2 ದಿನಕ್ಕಾಯಿತು. ಈಗ ಯಾವ ಸ್ಥಿತಿ ಬಂದಿದೆ ಅಂದರೆ ಕೆಲವೊಂದ್ಸಲ ಈ ಪರಿಸ್ಥಿತಿನ ಎದುರಿಸೋಕ್ಕಾಗದೆ ಸಹಾಯ ಹಸ್ತನ ಚಾಚಬೇಕಾಗತ್ತೆ. ಸೊ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ರು, ಯಾರಾದರೂ ಸಹಾಯ ಮಾಡೋರಿದ್ರೆ ಒಂದು ಹೇಳಮ್ಮ, ನಮಗೂ ಎಷ್ಟೋ ಹುಟ್ಟಿರೋ ಮಗು ನೋಡೋಕ್ಕಾಗ್ತಾ ಇಲ್ಲ. ಅವಳು ಕಣ್ಣು ಬಿಟ್ಟಿಲ್ಲ, ರೆಸ್ಪಾಂಡ್ ಮಾಡ್ತಿಲ್ಲ. ಬದುಕಿದ್ರೆ ಸಾಕು. ನಿಜವಾಗ್ಲೂ ಹೆಂಗೋ ಕಷ್ಟನೋ ಸುಖನೋ ಮುಂದಕ್ಕೆ ನೋಡ್ಕೊಳ್ತಾರೆ. ಬಟ್ ಈ ಹಾಸ್ಪಿಟ್ಲಿಂದ ಬಿಲ್ಸ್ ಪೇ ಮಾಡಿ ಆಚೆ ಕರ್ಕೊಂಬರೋದು ತುಂಬಾ ಕಷ್ಟದ ಸ್ಥಿತಿಯಾಗಿದೆ. ನಾನು ನಿಮ್ಗೆ ಒಂದು ಲಿಂಕ್ ಕೊಡ್ತೀನಿ, ನೋಡಿ. ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ಬೇಕನ್ಸ, ಅದು ಎಷ್ಟಾದರೂ ಓಕೆ. ನಾನು 10 ರೂಪಾಯಿನೂ ಹೇಳ್ತಾ ಇಲ್ಲ, 100 ರೂಪಾಯಿ. ಎವ್ರಿ ಮನಿ ಮ್ಯಾಟರ್ಸ್. ಎವ್ರಿ ಪೆನಿ ಮ್ಯಾಟರ್ಸ್ ಅಂತ ಹೇಳ್ತಲ್ಲ, ಒಂದು ನಾಣ್ಯನೂ ಕೂಡ ಉಪಯೋಗ ಬರುತ್ತೆ. ನಿಮಗೆ ಸಾಧ್ಯವಾದಷ್ಟು ನೀವು ಹಾಕ್ಬೋದು. ಹಾಗಂತ ಸಿಕ್ಕಾಬಿಟ್ಟೆ ಹಣ ಹಾಕಿ ಜಾಸ್ತಿ ದುಡ್ಡಿದೆ ಜಾಸ್ತಿ ಹಾಕಿ ಅಂತ ನಾನು ತಪ್ಪಿನೂ ಕೇಳಲ್ಲ. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಹಾಯ ಎಲ್ಲರೂ ಮಾಡೋಣ. ಅವ್ರಿಗೊಂಚೂರು ಸಹಕಾರ ಆಗ್ಬೋದೇನೋ ಅನ್ಕೋತೀನಿ. 50 ಲಕ್ಷ ಗಟ್ಟಲೆ ನನಗೆ ಗೊತ್ತಿಲ್ಲ, ಭಗವಂತ ಹೇಗೆ ಜೋಡಿಸ್ತಾರೋ ಅಥವಾ ಏನು ಮಾಡ್ತಾರೆ ಅಂತ ನನಗೂ ಐಡಿಯಾ ಇಲ್ಲ. ನೋಡೋಣ. ನಮ್ಮ ಚಾನಲ್ ಇದೆ, ನಮ್ಮ ಚಾನಲ್ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಟ್ಲೀಸ್ಟ್ ಯಾರಿಗಾದರೂ ಮನಸ್ಸುಗಳು ಮರುಗಿದ್ರೆ ಏನಾದರೂ ಸಹಾಯ ಮಾಡಬೇಕಂದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿ. ನಿಮಗೆ ಆ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಓಪನ್ ಮಾಡಿದರೆ ನಿಮಗೆ ಪೇಮೆಂಟ್ ಮಾಡೋಕ್ಕೆ ಒಂದು ಸಿಗುತ್ತೆ. ನಿಮಗೆ ಹೇಗೆ ಪೇಮೆಂಟ್ ಮಾಡಬೇಕಂತ ಗೊತ್ತಾಗುತ್ತೆ, ನೋಡಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ನಿಮಗೆ. ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಎರಡನ್ನೂ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು ನೀವು.
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಮುಂಚೆ ಈಗ 2 ವರ್ಷದ ಕೆಳಗಡೆ ಮೇರಿ ಅನ್ನೋರ ಮಗಳಿಗೆ ಒಂದು ಹೆಲ್ಪ್ ಮಾಡಿದ್ವಿ. ಆ ಮಗು ಇವತ್ತು ತುಂಬ ಚೆನ್ನಾಗಿದೆ. ನೀವೆಲ್ಲ ಸುಮಾರು ಜನ ಇದು ಫೇಕ್ ಇರುತ್ತೆ ಮ್ಯಾಮ್ ನೋಡಿ ಹಂಗೆಲ್ಲ ಹೇಳಿದ್ರಿ. ಏನೂ ಫೇಕ್ ಇಲ್ಲ. ಬಿಕಾಸ್ ನೀವೆಲ್ಲ ಕೊಟ್ಟಿದ್ದ ದುಡ್ಡು ಒಂದು 50,000 ಚಿಲ್ಲರೆನೋ ಆಗಿತ್ತು. ಅವರಿಗೆ ಎಷ್ಟು ಸಹಾಯ ಆಯಿತು. ಹಾಸ್ಪಿಟ್ಲಿಂದ ಮಗು ಆಚೆ ಬಂದು ಓದಿ ಇವತ್ತದು ಅವಳ ಕಾಲ ಮೇಲೆ ಅವಳಿದ್ದಾಳೆ. ತುಂಬ ಚೆನ್ನಾಗಿದ್ದಾಳೆ, ನೋಡ್ಲಿಕ್ಕೂ ಕೂಡ ಹುಷಾರಾಗಿದ್ದಾಳೆ. ಅಷ್ಟು ಒಂದು ಕರುಣಾಮಯ ಸ್ಥಿತಿಯಲ್ಲಿ ಇದ್ಲು ಅವತ್ತು. ಹೀಗೆ 2 ವರ್ಷ ಆಯಿತು. ಇವತ್ತು ಈ ಮಗುಗೊಂದು ಹೆಲ್ಪ್ ಮಾಡೋಣ ಎಲ್ಲರೂ ಸೇರಿಕೊಂಡು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಎಲ್ಲರೂ ನಿಮ್ಮ ಸಹಾಯ ಹಸ್ತ ಚಾಚ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು.